ನಮಸ್ಕಾರ ಪ್ರಿಯ ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ಯರಗಟ್ಟಿ ಪಟ್ಟಣದಲ್ಲಿ ಅದ್ದೂರಿಯಾಗಿ 135ನೇ ಅಂಬೇಡ್ಕರ್ ಜಯಂತಿ ಆಚರಣೆ. ಹೌದು ವೀಕ್ಷಕರೇ, ಇವತ್ತು ಯರಗಟ್ಟಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಆಡಳಿತ ಹಾಗೂ ದಲಿತ ಸಮಾಜದ ಬಾಂಧವರಿಂದ ಭವ್ಯ ವೇದಿಕೆಯಲ್ಲಿ ಅಂಬೇಡ್ಕರ್ ಜಯಂತಿ ಆಚರಿಸಲಾಯಿತು. ಈ ಶುಭ ಸಂದರ್ಭದಲ್ಲಿ ಮುರುಗೋಡ್ ಸಿಪಿಐ ವೀರೇಶ್ ಪಂಪತಿ ಮಾತನಾಡುತ್ತಾ, ಸಾಮಾಜಿಕ ಸಾಮರಸ್ಯವನ್ನು ಒಡೆಯುವ ಜಾತಿ ಭಾವನೆಗಳನ್ನು ತೊಡೆದು ಹಾಕಿ ಭಾರತೀಯರೆಲ್ಲರೂ ಭಾವನಾತ್ಮಕವಾಗಿ ಮತ್ತು ಸಾಮಾಜಿಕವಾಗಿ ಒಂದು ರಾಷ್ಟ್ರವಾಗಿ ನಿಲ್ಲಲು ಒತ್ತಾಯಿಸಿದ್ದ ಮಹಾನ್ ಚೇತನ ಎಂದು ತಿಳಿಸಿದರು. ಈ ವೇದಿಕೆಯ ಮೇಲೆ ತಾಲೂಕು ದಂಡಾಧಿಕಾರಿಗಳಾದ ಎಂ ಇ ಗುಂಡಪ್ಪಗೌಡ್, ಕೆಎಂಎಫ್ ನಿರ್ದೇಶಕರಾದ ಶಂಕರ್ ಇಟ್ನಾಳ್, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಮಹೇಶ್ ಭಜಂತ್ರಿ, ಪಟ್ಟಣ ಪಂಚಾಯತ್ ನಾಮನಿರ್ದೇಶಕ ಸದಸ್ಯರುಗಳಾದ ಸಲೀಂ ಜಮಾದಾರ್, ನಿಖಿಲ್ ಪಾಟೀಲ್, ಹನುಮಂತ ಅರುಗಪ್, ಕುಮಾರ್ ಹಿರೇಮಠ್, ವಿಜಿ ದೇವರೆಡ್ಡಿ, ಕಸಾಪ ಅಧ್ಯಕ್ಷರಾದ ತಮ್ಮಣ್ಣ ಕಾಮಣ್ಣವರ್, ಎಸ್ ಕುರುಬಗಟ್ಟಿ, ಮಾಂತೇಶ್ ಯರಗಟ್ಟಿ, ಎಸ್ ಕುರುಬಗಟ್ಟಿ, ಡಾಕ್ಟರ್ ಮಹಾರುದ್ರಪ್ಪ ಪಾಟೀಲ್, ಮಾಜಿ ಸೈನಿಕರಾದ ತಳವಾರ್ ವೇದಿಕೆ ಮೇಲೆ ಆಸೀನರಾಗಿದ್ದರು. ಅದೇ ರೀತಿ ರೈತ ಸಂಘದ ಪದಾಧಿಕಾರಿಗಳು, ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು, ಊರಿನ ಸಮಸ್ತ ಹಿರಿಯರು, ಯುವಕರು, ಎಲೆಕ್ಟ್ರಾನಿಕ್ ಮೀಡಿಯಾದವರು, ಪತ್ರಿಕಾ ಮಿತ್ರರು, ಅದೇ ತೆರನಾಗಿ ದಲಿತ ಸಮಾಜದ ಮುಖಂಡರುಗಳಾದ ಸಂತೋಷ್ ಚನ್ಮೇತ್ರಿ, ಭಾಸ್ಕರ್ ಹಿರೇಮೇತ್ರಿ, ಲಕ್ಕಪ್ಪ ಜಗದಾರ್, ಸುರೇಶ್ ಭಜಂತ್ರಿ, ಫಕೀರಪ್ಪ ಕಾಮೋಶಿ, ಹನುಮಂತ ತಳವಾರ್, ಯಕೇರಪ್ಪ ಚನ್ಮೇತ್ರಿ, ಚಿದಂಬರ್ ಕಟ್ಟಿಮಣಿ ಮುಂತಾದವರು ಉಪಸ್ಥಿತರಿದ್ದರು. ಇದು ಇವತ್ತಿನ ಅಪ್ಡೇಟ್. ಟಿವಿ 24 ಪ್ರೈಮ್, ನಿಮ್ಮೊಳಗಿನ ಧ್ವನಿ. ಹಿರಿಯರು ಬಂದಿದ್ದೀರಿ, ನಮ್ಮ ಮಕ್ಕಳ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ, ಶಿಕ್ಷಣ ಒಂದು ಮೂಲಭೂತ ಹಕ್ಕು, ಅದನ್ನ ಕೊಡಿಸಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದ್ದು ಏನು ವಿಚಾರಗೋಷ್ಠಿ ಇದ್ದವರು, ನನ್ನ ರಾಷ್ಟ್ರ ಹೀಗೆ ಇರಬೇಕು, ಪ್ರತಿಯೊಬ್ಬರ ರಾಷ್ಟ್ರ ನಿರ್ಮಾಣ ಮಾಡ್ತಕ್ಕಂಥ ವ್ಯಕ್ತಿ ಅಂದ್ರೆ ಚಿಲ್ಡ್ರನ್ಸ್, ಪ್ರತಿಯೊಬ್ಬ ಮಕ್ಕಳು ಮಾದರಿಯಾಗಿ ಬಲಿಷ್ಠ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಹಗಲಿರುಳು ಪ್ರಯತ್ನ ಮಾಡಿ ಸಂವಿಧಾನವನ್ನ ರಚನೆ ಮಾಡಿ ದೇಶಕ್ಕೆ ಅರ್ಪಣೆ ಮಾಡಿದರು ಮಹಾನ್ ಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಸಂವಿಧಾನದ ತತ್ವಗಳು, ವಿಚಾರಗಳು ಹೇಗಿದಾವೆ ಅಂತಂದ್ರೆ, ಸಾರ್ವಜನಿಕ ನಾವು ನನ್ನ ಮೂಲಭೂತ ಹಕ್ಕು, ನಾನು ಹೀಗೆ ಇರಬೇಕು, ನನಗೆ ವಾಕ್ ಸ್ವಾತಂತ್ರ್ಯ, ನಾನು ಮಾತಾಡಲೇಬೇಕು. ಪ್ರತಿಯೊಬ್ಬ ವ್ಯಕ್ತಿ ಸಮಾಜದಲ್ಲಿ ಶಾಂತಿಯಿಂದ ಸುವ್ಯವಸ್ಥಿತವಾಗಿ ಹೀಗೆ ಇರಬೇಕು, ನನ್ನ ರಾಷ್ಟ್ರ ಹೀಗೆ ನಿರ್ಮಾಣ ಆಗಬೇಕು ಅನ್ನುವಂತ ವಿಚಾರಗೋಷ್ಠಿಯನ್ನ ತೆಗೆದುಕೊಂಡು ವಿಚಾರವನ್ನು ಇಟ್ಟುಕೊಂಡು ಮುಂದಿನ ಒಂದು ಭವಿಷ್ಯ ರಾಷ್ಟ್ರವನ್ನ ನಿರ್ಮಾಣ ಮಾಡಲು ಸಂವಿಧಾನವನ್ನ ಬರೆದು ರಾಷ್ಟ್ರಕ್ಕೆ ಅರ್ಪಿಸಿದಂತ ಮಹಾನುಭಾವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ನಮ್ಮ ಒಂದು ಸಂವಿಧಾನವನ್ನ ಬೇರೆ ಬೇರೆ ರಾಷ್ಟ್ರಗಳು ಅಧ್ಯಯನ ಮಾಡಿ